ಸಹೋದರನನ್ನು ಯಮಸದನ ಕಟ್ಟಿದ ಭಟ ನಾನು, ನಿನ್ನ ಆಜನ್ಮ ಶತ್ರು. ನೀನನ್ನು ಕಂಡ್ರೆ ನನಗಾಗುವುದಿಲ್ಲ, ನನ್ನನ್ನು ಕಂಡ್ರೆ ನಿನಗಾಗುವುದಿಲ್ಲ. ಈ ವೃಕೋದರ ಕರೀತಾ ಇದ್ದೇನೆ, ಬಾ ಬಾರ ಬಾರೋ. ನುಡಿ ಕುಡುಕುಳೆ ಸೆಗೆದಾತಿ ತಂಬಿನ ತೆರಲಿ ನಾವೆಲ್ಲ ಕೂಡಿ ನಿನ್ನನ್ನು ಇರುವುದಕ್ಕೆ ಬಂದಿದ್ದೇವೆ ಅಂತ ತಿಳಿದುಕೊಳ್ಳುವುದಲ್ಲ. ಈಗಾಗಲೇ ನನ್ನ ಮಾತನ್ನ ಕೇಳಬೇಕು. ನಮ್ಮ ಈ 5ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೀನು ಆಯ್ಕೆ ಮಾಡಿಕೊಳ್ಳಬಹುದು. ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸೋತ್ರೆ ಪುನಃ ನಾವು ವನವಾಸಕ್ಕೆ ಹೋಗ್ತೇವೆ. ಸೋತ್ರೆ ನಾವು ವನವಾಸಕ್ಕೆ ಹೋಗ್ತೇವೆ. ಯಾರನ್ನಾದ್ರೂ ನೀನು ಆಯ್ಕೆ ಮಾಡಿಕೊಳ್ಳಬಹುದು. ಯುದ್ಧಕ್ಕೆ ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ನಾವೆಲ್ಲರೂ ಒಟ್ಟಾಗಿ ಬರುವುದಲ್ಲ. ಈಗ ಯುದ್ಧ ಆಗ್ತಾ ಇದೆಯಾ? ಅದು ಯುದ್ಧಕ್ಕೆ ಸನ್ನದ್ಧವಾಗಿದೆಯಾ? ಮುಗಿದ ಯುದ್ಧ ಮುಗಿದಲ್ಲ. ಕೌರವ ಇರವರಿ ಮುಗಿತಿದ್ದೇನ. ಅಚತಂ ಮಂತ್ರಾದಿಗಳಂ ಸರ್ವಜ್ಞಾತ ಕಥಾ ಮಂತ್ರಂ ಸಾಧನದ ವೇದಂ ಮಂತ್ರಂ ಪ್ರಾಣಶತ್ವಂ ಮೆಧಾದೇವಶಂ. ಜೀವಂತವಾಗಿದ್ದಾನೆ. ಯುದ್ಧ ಮುಗಿತ. 90 ಮಂದಿ ತಮ್ಮಂದಿರು ಸತ್ತೋಗಿದ್ದಾರೆ. 11 ಅಕ್ಷೋಡಿಗಳಿದ್ದಾರೆ. 48 ವೇದಂತಹ ಈ ಕುರುಗಣದಲ್ಲಿ ಕುರುದೇವತೆಗಳಂತಹ ಒಲಿವ ನನಗಿರುವಾಗ ಏನು ಮಾಡ್ತೀಯ? ದೇವಜಾನಿಗಳು ಯಾರ ನಿನ್ನಲ್ಲಿ 5 ಮಂದಿಯಲ್ಲಿ ಒಬ್ಬರು ನಾಸ್ಬೇಕ? ಹೌದು, ಯಾರನ್ನಾದ್ರೂ ಆಯ್ಕೆ ಮಾಡಿಕೊಳ್ಬಹುದು. ಸಾಮಾನ್ಯ ವೀರವನ್ನಲ್ಲ ಒಬ್ಬೊಬ್ರು. ಏನು ಈ ಸಹಿತವಲ್ಲ ವೀರನ ಈಗ ಕದ್ದಲ್ಲ ರಾಜನ. ಫಲಂ ಭಕ್ತಂ ದೇವಶತಕಾಲೇ ಮಂತ್ರಂ ಹಠ ಮಂತ್ರಂ ದೇವಶತಕಾಲಂ ಭ್ರಮತೆ ಉದ್ಭವನು ಕಲತತ್ತದೇವ ಮಹಾಮಂತ್ರಂ ಸರೇ ಕಷ್ಟಂ ಕಾದು ಘೋರಗೋಡಂ. ಅರುಣೋದಯೋ ಚರಣೋದಯೋ ರಥೋದಯೋ ಸೂರ್ಯೋದಯೋ 4 ಕಾಲಗಳು 4 ವೇದಗಳು ಶತಕಾಲ ಮಂತ್ರಗಳನ್ನು ಬಂದಿರುವಾಗ ಈ ಕೌರವನು ಓದಿದಾನೆ, ನೋಡಿದಾನೆ, ಕಲಿತಿದ್ದಾನೆ. ನಿಮಗಲ್ಲದೆ ಹೆದರನು ಬದಲನನ್ನು ನೀವೊಬ್ಬ ಯುದ್ಧ ಮಾಡ್ತಾ 5 ಮಂದಿಯಲ್ಲಿ ಒಬ್ಬರು ಹಾಸ್ಬೇಕಂತ. ಯಾರನ್ನ? ನಿನ್ನ ಅರ್ಜುನ ಕಿನ್ನರು ಯಮನರು ಮನ್ನವ ಅರ್ಜುನ ಕಿನ್ನರು
ಕಿರೀಟ ಕಟ್ಟಿದ್ದೇನೆ. ಹಸ್ತನಾವತಿಯ ಸಿಂಹಾಸನ ಅಣ್ಣನಿಗಾಗಿ ಕಟ್ಟುತ್ತಾರೆ, ಆಳಿ ಅನುಭವಿಸಬೇಕಂತ ಒಂದು ಆಸೆ ಇರುವಂತಹ ವೀರ ವ್ಯಕ್ತಿ ನೀನು. ಇವತ್ತು ಕೌರವನ ಕೊಂದು ಆ ಸ್ಥಾನ ಪಡೆದುಕೊಳ್ಬೇಕಾದಂತ ಒಂದು ಹೆಮ್ಮೆ ಮಾತಾಡಿದ ನಾನಿದ್ದೇನೆ ಹೇಳಿ. ಇಂಥ ಹುಲಿಯ ಮುಂದೆ ಈ ನೀರಿ ನಿಲ್ಬೇಕಿತ್ತನ? ಅಂಥ ಬುದ್ಧಿವಂತ ಮಾಡ ಇದ್ದ ನೀ ಜೂಜಾಡ್ಲಿಕ್ಕೆ ಬರಬೇಕಿತ್ತನ? ಅಣ್ಣ ತಮ್ಮಂದಿರಲ್ಲಿ ಮನೆಯ ದಾಯುವದಿಯಲ್ಲಿ ಹಿರಿಯರಾಗಮ ಯುದ್ಧ ಜೂಜಾಡ್ಬೇಕೇನ? ನಾವದಿದ್ದೇನ? ನಾಗಿದ್ದೇನೆ ನಿನಗೆ ಮಾತಾಡ. ನಿಜವಾದ ಮಾತು, ಒಳ್ಳೆ ಮಾತು. ಯಾಕೆಂದ್ರೆ ಹಿರಿಯನಾಗಿ ನೀನು ಆಚಾರದಿಂದ ಆದರ್ಶವನ್ನು ಬೋಧಿಸಬೇಕಿತ್ತು, ತಮ್ಮಂದಿರಿಗೆ ಬುದ್ಧಿ ಹೇಳಬೇಕಿತ್ತು. ನೀನೇ ಆಡಿದ್ದು ಸರಿ ಅಂತ ಕೇಳುವುದವರು. ಪಾರ್ಥ, ಪೊಲುಗುಣ, ಕಿರೀಟಿ, ಧನಂಜಯ, ಸೇತುವಾನ 3 ಲೋಕದ ಗಂಡು. ಅಲ್ಲದೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬ್ರಹ್ಮಚಾರಿಯಾಗಿ ಮದುವಾದಮ. ಸಾಮಾನ್ಯ ಹೇಳ ಅಹೋರತ್ತಂ ಮಹಾಮಂತ್ರಂ ಸರ್ವಕಾರ್ಯದಲ್ಲೂ ಸರ್ವಮಂಗಲ ಕಾರ್ಯಂ ಕನ್ನಯ್ಯದಾನಂ ಪರೋದೈವಶಂ ಸಾಧನಾ ಜಪ್ತ ಮಂತ್ರಂ. ಇವರೇ ಕೇಳ, ದೇವರು ಬಿದ್ದಾರಲ್ಲ, ನಿಮ್ಮನ್ನು ಯುದ್ಧ ಮಾಡ್ಬೇಕಾದ್ರೆ ಕೇಳ್ತಾರ? ಕೇಳಿಲ್ಲ. ಒಂದು ದೃಷ್ಟಿಯಿಂದ ಹಾಗೆ ಹಾಗೆ ನಾವು ಕವಡೆ ಆಟವನ್ನು ಆಡ್ತಾ ಇದ್ದೀವಿ ಪಾಂಡವರಲ್ಲಿ. ಪಾಂಡವರು ಕೌರವರು ಸೇರಿ ಕರೆದಿದ್ದಾರೆ ಇವತ್ತು ಸಭೆಗೆ. ನಿಮ್ಗೆ ಕೇಳಿದಾರ ದೇವರೇ? ಕೇಳಿ ಇವತ್ತು ಕೇಳ್ತಾ ಬಂದಿರಲ್ಲ. ಮತ್ತೊಂದು ಪ್ರಶ್ನೆ ಮಾತೇ ಇದೆ. ಏನು ಪ್ರಯೋಜನ ಅನುದ್ದೇಶ್ಯ ನಾನೊಂದೋಪಿ ಪ್ರವರ್ತಯೇ. ಪ್ರಯೋಜನ ಇಲ್ಲದೆ ಯಾವ ವ್ಯಕ್ತಿಯು ಕಾರ್ಯವನ್ನು ಮಾಡುವುದಿಲ್ಲ. ಇಂದು ಕೆಲಸ ಆಗ್ಬೇಕಿತ್ತು, ಬಂದ್ರು ಅಂತ ಅಲ್ವ ನೀನು ಹೇಳುವುದು? ಹೌದು. ಒಂದು ಕೇಳಲಿಲ್ಲ. ಯಾಕೆ ಕೇಳಿಲ್ಲ? ಯಾಕೆಂತ ಅವನನ್ನ ಕೇಳ್ಬೇಕು. ಸಮರ್ಥವಾಗಿ ಆಡಬೇಕು. ಪಾಂಡವರು ಗೆದ್ದು ಸಿಂಹಾಸ ಹೇಳ್ಬೇಕು, ಕೌರವರು ಅರಣ್ಯಕ್ಕೆ ಹೋಗ್ಲಿ. ಕೇಳಿಲ್ಲ. ಇವತ್ತು ಇನ್ನೊಂದು ಮಾತು ಮುಂದೆ ಮಾಡ್ತೀನ. ಮತ್ತೊಂದು ಯಾರ ಪೂಜರು ತೀ ರೂಪ ಕುಲದ ಕುನ್ನಿ ಕಳಗೇನೆಯ ಜನ್ನಾಡೋಣ ಬಾರ ಬಾರ. ಅರೇ ನಾನು ಪಾರ್ಥ, ನಾನು ಪಲುಗುಣ, 3 ಲೋಕದ ಗಡ್ಡು, ಅಲ್ಲದೆ ಜಟವಾದ ಆನೆಯ ಬರಲಿ ರಬ್ಬಿ. ಯಾರ ಎಲ್ಲ ಚೀನ್ ರೂಪಾಯಿ ಕೊನಿ ಹೊಳೆ ಹಾಡ್ನ ಯಾರ ಹಾಡ್ದಂತ? ಗಂಡು ಮಕ್ಕಳು ನಿಮ್ಮಲ್ಲಿ ಮೀಸೆ ಹೊತ್ತವರು, ಕಿರೀಟ ಹೊತ್ತವರು, ಮತ್ತು ದೋಣದಲ್ಲಿ ವಿದ್ಯಾಭ್ಯಾಸ ಕಲ್ತವ್ರೆ. ಅರೇ ಹೊಳೆ ನಾನು ಹತ್ತಿ ಬರದೇ ಹೋದ್ರೆ ಕುರುಕ್ಷೇತ್ರ ಯುದ್ಧ ಆಗ್ತೈತ? ಏನು ದೇವ್ರೆ ಬಾ. ಈ ಹಾಗೋಗಿತ್ತಲ್ಲ 16,108 ಮಂದಿಯ ಗಂಡನಂತಲ್ಲ. ನಾನು ಹಾರ್ತಿದ್ದೆ. ಏನ್ ಮಾಡೋಣ? ಒಳ್ಳೆ ಅಲ್ಲ ಬಂಡಾಳ ಭಾವನೆ ಕರೆಯಲ್ಲ. ಹೇಗೆ ನನಗೂ ನಾನು ಭಾವ, ಅವರಿಗೂ ಭಾವ. ಯಾರು ಬಂಡದಾಗೆ? ನಾನು ಕೇಳಿದಾಗ ವಿವರಣೆ ಇಲ್ಲಿ ಬೇಡ ಅಂತ ಹೇಳಿ ಈಗ ವಿವರಣೆ ಕೊಡಿ ಅವನಿಗೆ. ಯಾಕೆ ನಿನ್ನಲ್ಲಿ ವಿವರಣೆ ಕೊಡೋದಕ್ಕಿಂತ ಇವ್ರಲ್ಲಿ ವಿವರಣೆ ಕೊಡೋದು ಚಂದ ಅಲ್ಲ. ಅನೇಕ ಬೇಕಾದಂತ ವಿಷಯ ಸಿಕ್ಕಿದ್ದು. ಮುಂದಾದ್ರೂ ಪ್ರಯೋಜನ ಪಡ್ಲಿತ್ತು. ಹೇಳಿದ್ದು ಬಂಡ ಅಂತ ನಿನಗೆ. ಯಾಕೆ ಅಂದ್ರೆ ನಿನ್ನ ಭಾವ ಇದ್ನಲ್ಲ ಜಯದ್ರಥ, ನೀನಲ್ವಾ ನಿನ್ನ ಭಾವ. ಅವ ಈ ದ್ರೌಪದಿಯನ್ನ ವನವಾಸದಲ್ಲಿರುವ ಸಂದರ್ಭ ಕೆಣಕುವುದಕ್ಕಾಗಿ ಹೋದವ. ನಮ್ಮಲ್ಲಿ ಕ್ರಮ ಹಾಗೆ